ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆಗ್ರಾದಲ್ಲಿ ಐಟಿ ರೈಡ್ ಆಗಿ ಸುಮಾರು 40 ಕೋಟಿ ಸಿಕ್ಕಿದೆ. 10 ಲಕ್ಷನ ಆಗ್ರಾದ ಶೂ ಟ್ರೇಡರ್ಸ್ ಮೇಲೆ ಐಟಿ ರೈಡ್ ಆಗಿದೆ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಆಗ್ರಾದ ಶೂ ಟ್ರೇಡರ್ಸ್ ಮೇಲೆ ಈಗ ರೈಡ್ ಆದಂತಹ ಸಂದರ್ಭದಲ್ಲಿ ಬರೋಬ್ಬರಿ ದಾಖಲೆ ಇಲ್ಲದ 40 ಕೋಟಿ ರೂಪಾಯಿ ಹಣ. ಯಾವಾಗ ನೀನು ಆ ಸಿಗ್ಲಿಕ್ಕ ನನ್ನ ಮಗನು ನನ್ನ ಅಂಗಡಿ ಕಾಲಿಟ್ರು ಹೊಸಮನೆಗೆ ಕಾಗಿ ಹೋಗ್ದಾಗಿ ನನ್ನ ವ್ಯಾಪಾರ ವ್ಯವಹಾರ ಎಲ್ಲ ಗುಡ್ಸ್ ಗುಡ್ಡಾಟ ಆಗೋಯ್ತು. ಬಂಡಲ್ ಯಾವುದೇ ಅಂದ್ರೆ ಅಕೌಂಟ್ ಅಲ್ಲಿ ಇದ್ದಿದ್ದಲ್ಲ, ಸಂಪೂರ್ಣವಾಗಿ ಕ್ಯಾಶ್ ಗಮನಿಸ್ತಾ ಇದ್ರಿ. ಕಂತೆ ಹಣ ಸಿಕ್ಕಿದೆ. ಅದನ್ನ ಹೊಡೆದಾಕ್ಬಿಡ್ತೀನಿ, ಮುಂದ್ ಕೇಳು. ಇರ್ಲಿ ಬಿಡೋಣ, ಮುಂದ್ ಕೇಳೋ ಬೇವರ್ಸಿ. ಇದೀಗ ಅಧಿಕಾರಿಗಳು ಅದನ್ನ ಸೀಸ್ ಮಾಡಿದ್ದಾರೆ, ದಾಖಲೆ ಕೇಳ್ತಾರೆ. ಇಲ್ಲಿಗೆ ಅವ್ರು ರೈಡ್ ಮಾಡಿದಂತಹ ಉದ್ದೇಶ, ಇವರು ಸರಿಯಾಗಿ ತೆರಿಗೆಯನ್ನ ಕಟ್ಟಿರ್ಲಿಲ್ಲ, ವಂಚನೆ ಮಾಡಿದ್ರು ಅನ್ನೋ ಆರೋಪದ ಮೇಲೆ ರೈಡ್ ಮಾಡಿದ ಸಂದರ್ಭದಲ್ಲಿ ಹಣದ ರಾಶಿಯೇ ಸಿಕ್ಕಿದೆ. 40 ಲಕ್ಷ ಅಲ್ಲ, 40 ಕೋಟಿ ರೂಪಾಯಿ. ಅಲ್ಲಪ್ಪ, ನೀವೆಲ್ಲ ನಂಬಕ್ಕೆ ಆಗ್ತಿಲ್ಲ. ನಾನು ಏರಿಯಾಗೆ ದೊಡ್ಡ ರೌಡಿ, ನಾನೇ ಪೊಲೀಸು ಕಾನೂನಿಗೆ ಎದುರ್ತೀನಿ. ಅವ್ನು ಹೆಂಗ್ ಆಟಾಡ್ತಿದ್ದ? ನಗದನ್ನ ಇದೀಗ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ, ಗಮನಿಸ್ತಾ ಇದ್ದೀರಿ. ಸಾಲಾಗಿ ಜೋಡಿಸಿಟ್ಟಿರುವಂತದ್ದು ಇದು 40 ಕೋಟಿ ರೂಪಾಯಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಆಗ್ರಾದ ಶೂ ಟ್ರೇಡರ್ಸ್ ಮೇಲೆ ಒಂದು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳೇ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ಆಯ್ತು ಬಿಡು, ಎಲ್ಲವೂ ಅಷ್ಟೇ, ನಮ್ ದೇವರು ಸತ್ಯ. ರಾತ್ರಿಯಿಂದಲೂ ಕೂಡ ಹಣ ಎಣಿಕೆ ಮಾಡ್ತಾ ಇದ್ರಂತ ಅಧಿಕಾರಿಗಳು. ಅಂದ್ರೆ ಇವ್ರಿನ ಕೈಯಲ್ಲಿ ಎಣಿಕೆ ಮಾಡಿರಲ್ಲ, ಮಷೀನ್ಗೆ ಹಾಕಿರ್ತಾರೆ. ಬಟ್ ಸ್ಟಿಲ್ 40 ಕೋಟಿ ಎಣಿಸೋದು ಅಂದ್ರೆ ಏನು ಹುಡುಗಾಟನ? ಕರಿಲಿರೋ ಬಿಳಿಲಿರೋ ಕರಿ ನೋಡ್ಬೇಕು ಅಂದ್ರೆ ಈ ಕಣ್ಗಳಿಂದ ಆಗಲ್ಲ ಸರ್. ಅದಕ್ಕೆ ಒಳಗಡೆ ಅಂತ ಒಂದು ಕಣ್ಣಿದೆ, ಆ ಕಣ್ ತೆಗೆದು ನೋಡ್ರೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಈಗ 40 ಕೋಟಿ ಮಾತ್ರ ಸೀಮಿತ ಆಗ್ತಾ ಇಲ್ಲ, ಇದು ಇನ್ನೂ ಕೂಡ ಹೆಚ್ಚಾಗಬಹುದು. ಇನ್ನೂ ಕೂಡ ಎಣಿಕೆ ಕಾರ್ಯ ನಡೀತಾ ಇದೆಯಂತ. ಅಧಿಕಾರಿಗಳೇ ದಂಗಾಗಿ ಹೋಗ್ಬಿಟ್ಟಿದ್ದಾರೆ. ಶೋರೂಮ್ ಅಲ್ಲಿ ನೋಡೆ ಈ ಪಾರ್ಟಿ ಎದುರ್ಕೊಳ್ಳೋನು, ಗೋಲ್ಡನ್ ಅಲ್ಲಿ ನೋಡಿದ್ರೆ ಯಾವ ಪಾರ್ಟಿ ಎದುರ್ಕತ್ತೀವಿ. ಆಗ್ರಾದಲ್ಲಿ ನಡೆದಂತಹ ಐಟಿ ರೇಡ್ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 40 ಕೋಟಿ ರೂಪಾಯಿ ಸೀಸ್ ಮಾಡಿದ್ದಾರೆ. ಅಕ್ರಮ ಆಸ್ತಿ ಮತ್ತು ತೆರಿಗೆ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ರೈಡ್ ಮಾಡಿದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹಣದ ಹೊಳೆಯೇ ಸಿಕ್ಕಿದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.